ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ಐತಿಹಾಸಿಕ ಮಾನವ ಸರಪಳಿಗೆ ಸಿಎಂ ಸಿದ್ದರಾಮಯ್ಯ ವಿಧಾನಸೌಧದ ಮುಂಭಾಗ ಚಾಲನೆ ನೀಡಿದರು. ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾದ ಭಾರತ ದೇಶಕ್ಕೆ ಸಂವಿಧಾನ ಎಂಬ ಮಹಾನ್ ಗ್ರಂಥವನ್ನು ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಕೊಡುಗೆಯಾಗಿ ನೀಡಿದರು. ನಗಾರಿ ಬಾರಿಸುವ ಮುಖೇನ ಉದ್ಘಾಟಿಸಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು. ಎಚ್.ಸಿ. ಮಹಾದೇವ ಪರವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ಇದು ಬಹಳ ವಿಶೇಷವಾಗಿ ಇಡೀ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯ ಈ ಸರ್ಕಾರ ಈ ಒಂದು ವಿಚಾರವನ್ನು ಭಾಳ ಗಂಭೀರವಾಗಿ ತಗೊಂಡು ಒಂದು ಮಾನವ ಸರಪಳಿಯನ್ನು ನಿರ್ಮಾಣ ಮಾಡೋದ್ರ ಮುಖಾಂತರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಎಲ್ಲರೂ ಒಂದೇ, ಸರ್ವರಿಗೂ ಸಮಾನವಾದ ಅವಕಾಶಗಳು ಸಿಗಬೇಕು, ಎಲ್ಲರೂ ಸಮಪಾಲು ಸಮಬಾಳ್ವೆಯನ್ನು ಬಾಳಬೇಕು, ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಬದುಕಬೇಕು ಅಂಥೇಳಿ ಇಲ್ಲಿ ಇವತ್ತು ಜಾತ್ಯತೀತವಾಗಿ ಧರ್ಮಾತೀತವಾಗಿ ಮಾನವ ಸರಪಳಿಯನ್ನು ಬೀದರಿಂದ ಚಾಮರಾಜನಗರವರೆಗೂ ನಿರ್ಮಾಣ ಮಾಡೋದ್ರ ಮುಖಾಂತರ ಗಿನ್ನಿಸ್ ದಾಖಲೆಯನ್ನು ನಿರ್ಮಾಣ ಮಾಡಿರೋ ಈ ಸರ್ಕಾರಕ್ಕೆ ನಾನು ಇಂಥ ಒಂದು ಬದ್ಧತೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕಾಗಿ ಅಭಿನಂದಿಸ್ತೇನೆ. ಮತ್ತು ಸಂವಿಧಾನದ ಆಶಯಗಳನ್ನು ಕೇವಲ ಮಾನವ ಸರಪಳಿ ನಿರ್ಮಾಣ ಮಾಡದೆ ಸಾಲದು, ನೀವು ಆ ಆಶಯಗಳನ್ನು ಜಾರಿ ತರೋದ್ರ ಮೂಲಕ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಕಾಪಾಡಬೇಕು ಅಂತ ಅವರನ್ನು ಕೇಳ್ಕೊತೀವಿ. ಸರ್, ಸಮಾಜ ಕಲ್ಯಾಣ ಇಲಾಖೆ ಅನೇಕ ವಿನೂತನ ಕಾರ್ಯಕ್ರಮಗಳು ರೂಪರೇಷೆಗಳು ಮಾಡ್ತಾ ಇರುತ್ತೆ, ಜನರು ಜಾಗೃತಿ ಮೂಡಿಸ್ತಾ ಇರುತ್ತೆ. ನೀವು ಸಹ ಮುಖಂಡರಿದ್ದೀರಾ, ಜಾಗೃತಿ ಮೂಡಿಸ್ತಾ ಇದ್ದೀರಿ. ಇವತ್ತೆಲ್ಲೋ ಅರಿವು ಕಮ್ಮಿ ಆಗ್ತಾ ಇದೆಯಲ್ಲ? ಇಲ್ಲ, ಈ ಸರ್ಕಾರ ಬಂದ ಮೇಲೆ ಸ್ಪೆಷಲಿ ಮಹದೇವಪ್ಪ ಅವರು ಸಮಾಜ ಕಲ್ಯಾಣ ಸಚಿವರಾದ ಮೇಲೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನದ ಆಶಯಗಳಿಗೆ ಅತಿ ಹೆಚ್ಚಿನ ಒತ್ತನ್ನು ಕೊಟ್ಟಿರೋದ್ರಲ್ಲಿ ಎರಡು ಮಾತಿಲ್ಲ. ಈಗ ಏನು ಮಾನವ ಸರಪಳಿ ನಿರ್ಮಾಣ ಮಾಡೋದ್ರ ಮುಖಾಂತರ ಒಂದು ವಿಶೇಷವಾದ ಒಂದು ಕರೆಯನ್ನು ತಾವು ಕೊಟ್ಟಿದ್ದೀರಿ. ಮತ್ತು ಇವತ್ತು ಮಾತಾಡೋ ಸಂದರ್ಭದಲ್ಲಿ ತಪ್ಪು ಮಾಡಿದ್ದೀವಿ, ತಿದ್ಕೋತೀವಿ ಎನ್ನುವಂಥ ಆತ್ಮಾಭಿಮಾನದ ಆತ್ಮಸಾಕ್ಷಿಯ ಮಾತುಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. SC ST TSP ಫಂಡು, SC ST TSP ಕಾಯ್ದೆಯನ್ನು ಏನಿವತ್ತು ದೇಶದಲ್ಲಿ ಎರಡೇ ರಾಜ್ಯಗಳಲ್ಲಿ ಜಾರಿ ಇರೋದು. ಮೊದಲು ತೆಲಂಗಾಣದಲ್ಲಿ ಬಂತು, ಇವತ್ತು ಕರ್ನಾಟಕದಲ್ಲಿ ಮಾತ್ರ ಜಾರಿ ಇದೆ. ಇವತ್ತು ನೀವು ಅದಕ್ಕೆ ನಿಮ್ಮನ್ನು ವಿಶೇಷವಾಗಿ ಈ ಸಮುದಾಯ ಒಪ್ಕೊಂಡಿರೋದು ನಿಮ್ಮನ್ನು ಬೆಂಬಲಿಸ್ತಾ ಇರೋದು. ದಯಮಾಡಿ ನಮ್ಮ ದುಡ್ಡನ್ನು ಬೇರೆದಕ್ಕೆ ಬಳಕೆ ಮಾಡ್ದಂಗೆ ನಮ್ಮ ದುಡ್ಡನ್ನು ದಲಿತರ ಏಕೀಕರಣಕ್ಕಾಗಿ ಮಾತ್ರನೇ ಬಳಕೆ ಮಾಡೋದ್ರ ಮುಖಾಂತರ ನೀವು ಬೇರೊಬ್ಬರಿಗೆ ಮೇಲ್ಪಂಕ್ತಿ ಆಗಬೇಕು. ಮತ್ತು ಇವತ್ತು ಮಾನ್ಯ CM ಸಾಹೇಬರು ಕೇಳ್ತಾ ಇದ್ರು, ನಾವು ಜಾರಿ ಮಾಡಿದ್ದೀವಿ, ನೀವು ಯಾಕೆ ಜಾರಿ ಮಾಡಲ್ಲ, ನೀವು ಮೊದಲು ಕೇಂದ್ರದಲ್ಲಿ ಜಾರಿ ಮಾಡಿ ನಂತರ ನಮ್ಮನ್ನು ಪ್ರಶ್ನೆ ಮಾಡಿ ಅಂತ. ಓಕೆ, ಅದು ಭಾಳ ಒಳ್ಳೆ ಮಾತು. ಆದರೆ ನೀವು ನಮ್ಮ ದುಡ್ಡನ್ನು ದಯಮಾಡಿ ಬೇರೆದಕ್ಕೆ ನಿಮ್ಮ ಗ್ಯಾರಂಟಿಗಳಿಗೆ ಬಳಕೆ ಮಾಡೋದು ನಮಗೆ ಮಾಡುವಂಥ ಮೋಸ. ಇನ್ಮೇಲಾದರೂ ನೀವು ಆತ್ಮಸಾಕ್ಷಿಗೆ ಅನುಗುಣವಾಗಿ